ಇವತ್ತಿನ ದಿವಸ ಪರಮ ಪೂಜ್ಯ ಶ್ರೀಪಾದಂಗಳವರು ಮತ್ತೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಒಬ್ಬ ವಿದ್ವಾಂಸರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರು ವಿದ್ವಾಂಸರೂ ಆಗಿದ್ದು ಜೊತೆಗೆ ಪ್ರಾಚೀನವಾದಂತಹ ಒಂದು ಪರಂಪರಾಗತವಾದ ಪೌರೋಹಿತ್ಯವನ್ನು ಮಾಡಿಸ್ತಾ ವಿಶೇಷವಾಗಿ ಪೌರೋಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ನಮ್ಮ ತಮಿಳುನಾಡಿನ ಚೆನ್ನೈ ವಾಸಿಗಳಾದಂತಹ ಪಂಡಿತ ಶ್ರೀಯುತ ರಘುಕಣ್ಣಾಚಾರ್ಯ ಅವರಿಗೆ ವಿಶೇಷವಾಗಿ ಇವತ್ತು ಸನ್ಮಾನವನ್ನು ಗುರುಗಳು ಮಾಡಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶ್ರೀಮಠದ ಯಾವುದೇ ಅನೇಕ ಕಾರ್ಯಕ್ರಮಗಳಿದ್ದಾಗ ಅಲ್ಲಿ ಪ್ರಧಾನವಾಗಿ ಪೌರೋಹಿತ್ಯವನ್ನು ತಾವು ಮಾಡುವ ಮೂಲಕ ಅದು ದೊಡ್ಡದಾದ ಕಾರ್ಯ. ಪ್ರತಿಷ್ಠಾಪನೆ, ಅನೇಕ ದೇವತಾ ಪ್ರತಿಷ್ಠಾಪನೆಗಳು, ಗುರುಗಳ ವೃಂದಾವನ ಪ್ರತಿಷ್ಠಾಪನೆಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಗುರುಗಳು ಎಲ್ಲಿಯೇ ಪ್ರತಿಷ್ಠಾಪನೆ ಮಾಡುವಾಗ ರಘುಕಣ್ಣಾಚಾರ್ಯ ಇದ್ದಾರೆ ಅಂದರೆ ಸ್ವಾಮಿಗಳವರಿಗೆ ಒಂದು ಸಮಾಧಾನ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತೆ ಅಂತ. ಹಾಗೆ ಆ ಎಲ್ಲ ವಿದ್ಯುಕ್ತವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಹಿರಿಯ ಶ್ರೀಪಾದಂಗಳವರು ಹಾಗೂ ವಿದ್ಯಮಾನ ಗುರುಗಳ ಕಾಲದಲ್ಲಿಯೂ ಅನೇಕ ಪ್ರತಿಷ್ಠಾಪನೆಗಳಲ್ಲಿ ದೊಡ್ಡ ದೊಡ್ಡ ಯಾಗಗಳಲ್ಲಿ ತಮ್ಮ ಪಾತ್ರವನ್ನು, ಪ್ರಧಾನ ಪಾತ್ರವನ್ನು ವಹಿಸಿದಂತಹ ಪಂಡಿತ ರಘುಕಣ್ಣಾಚಾರ್ಯರಿಗೆ ಶ್ರೀಪಾದಂಗಳವರು ಈ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಪರಮಪೂಜ್ಯ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದ ಶ್ರೀ ದಿಗ್ವಿಜಯ ಮೂಲರಾಮಾನುಗ್ರಹ ಪ್ರಶಸ್ತಿಯನ್ನು ಪಂಡಿತ ರಘುಕಣ್ಣಾಚಾರ್ಯ ಇವರಿಗೆ ಅನುಗ್ರಹಪೂರ್ವಕವಾಗಿ ನೀಡುತ್ತಿದ್ದಾರೆ. ಶ್ರೀಯುತರು ಶ್ರೀಮತಿ ಶಾಂತಾಬಾಯಿ ಮತ್ತು ನಾಗರಾಜ್ ಕುಲಿತಲೈ ರವರ ಸುಪುತ್ರರಾಗಿದ್ದು ವಟ್ಟಂಗಾಡ್ ಹಯಗ್ರೀವಾಚಾರ್ಯರು ಹಾಗೂ ಪಂಡಿತ್ ವಟ್ಟಂಗಾಡ್ ಹರಿಯಾಚಾರ್ಯರಲ್ಲಿ ಪ್ರತಿಷ್ಠಾ ಪ್ರಯೋಗ ಪಾಠವನ್ನು ಅಧ್ಯಯನ ಮಾಡಿ ಹೆಚ್ಚಿನ ಅಧ್ಯಯನಗಳನ್ನು ಅವರು ರಾಮಾಚಾರ್ಯ ಕಾಪೆಯವರಲ್ಲಿ ಮಾಡಿರುತ್ತಾರೆ. ಶ್ರೀಯುತರು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ರಾಯಚೂರಿನ ಸತ್ಯನಾಥ ಅಗ್ರಹಾರ ಶ್ರೀಮಠದ ಪ್ರತಿಷ್ಠಾ ಪ್ರಯೋಗಗಳನ್ನು ನೆರವೇರಿಸುತ್ತಾರೆ. ನಾವು ಪ್ರತಿಷ್ಠೆ ಮಾಡಿದ 122 ಪ್ರತಿಷ್ಠಾಪನೆಗಳಲ್ಲಿ ಪೌರೋಹಿತ್ಯವನ್ನು ನಡೆಸಿ ಹರಿವಾಯು ಗುರುಗಳ ಅನುಗ್ರಹವನ್ನು ಪಡೆದಿರುತ್ತಾರೆ. ಶ್ರೀಮಠದ ಗಾಯತ್ರಿ, ಬೃಹತಿ ಸಹಸ್ರವೇ ಮೊದಲಾದ ಮಹಾಯಾಗಗಳಲ್ಲಿ ಪೌರೋಹಿತ್ಯವನ್ನು ನಡೆಸಿರುತ್ತಾರೆ. ಶ್ರೀಯುತರು 32 ವರ್ಷಗಳ ಕಾಲ ತಿರುಕೋಯಿಲೂರು ಶ್ರೀಮಠದ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಚೆನ್ನೈ ಮಹಾನಗರದ ಮಠಾಧಿಕಾರಿಗಳಾಗಿ ಅಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಾರೆ. ಈ ಸಜ್ಜನರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಅನುಗ್ರಹಿಸಲಿ ಎಂದು ಅಸ್ಮದುಪಾಸ್ಯ ಮೂರ್ತಿ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಇಂತಿ ನಾರಾಯಣ ಸ್ಮರಣೆಗಳು. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅಧಿಕ ಪರಾಭವ ಜ್ಯೇಷ್ಠ ಕೃಷ್ಣ ನವಮಿ 9/6/26 ಉತ್ತರಾದಿ ಮಠ ಮೈಸೂರು. ಅವರು ವಿದ್ವಾಂಸರೂ ಆಗಿದ್ದು ಜೊತೆಗೆ ವಿಶೇಷವಾಗಿ ಪೌರೋಹಿತ್ಯದಲ್ಲಿಯೂ 100 ಜನರಿಗೆ ಪ್ರತಿನಿತ್ಯದಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಾ ಜೊತೆಗೆ ಪೌರೋಹಿತ್ಯದಲ್ಲಿ ಉತ್ತಮ ವಿದ್ವತ್ತನ್ನು ಪಡೆದಿದ್ದಾರೆ. ಅವರಿಗೆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಪಂಡಿತ ರಘುಕಣ್ಣಾಚಾರ್ಯರು ಶಾಸ್ತ್ರಗಳ ಅಧ್ಯಯನವನ್ನು ಅವರ ಮಾವಂದಿರಲ್ಲಿ ಹಯಗ್ರೀವಾಚಾರ್ಯರಲ್ಲಿ ಮಾಡಿ ಪೌರೋಹಿತ್ಯವನ್ನು ಅಧ್ಯಯನ ಮಾಡಿ ಇದೀಗ ತಿಳಿಸಿದಂತೆ 100 ಕಡೆಗೆ ದೇವತಾ ಪ್ರತಿಷ್ಠಾಪನೆಗಳು ಇನ್ನುಳಿದ ವಿವಿಧ ಕಾರ್ಯಕ್ರಮಗಳನ್ನು ಅವರು ಮಾಡಿಸ್ತಾನೆ ಇರ್ತಾರೆ. ನಮ್ಮ ಹತ್ತಿರ ಅವರು ಬಂದು ಪ್ರತಿಷ್ಠಾಪನೆಗಳನ್ನು ಮಾಡಿಸಿದ್ದೇ 122 ದೇವತಾ ಪ್ರತಿಷ್ಠಾಪನೆಗಳನ್ನು ಅವರು ಮಾಡಿಸಿದ್ದಾರೆ. ಇದಲ್ಲದೆ ಅನೇಕ ಕಾರ್ಯಗಳನ್ನು, ವಾಸ್ತುಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿಸಿ ಭಾಗವತದ ಪ್ರವಚನ, ಇನ್ನನೇಕ ಶಾಸ್ತ್ರೀಯವಾದ ಪಾಠಗಳು, ಪ್ರವಚನಗಳು ಹಾಗೂ ಪೌರೋಹಿತ್ಯ ಎಲ್ಲ ಸೇವೆಗಳನ್ನು ಮಾಡಿ ಬಹಳಷ್ಟು ಶ್ರೀಮಠದ ಸೇವೆ, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡಿದ್ದಾರೆ. ಅವರ ಮಕ್ಕಳು ಇದೇ ರೀತಿ ಇದೇ ಮಾರ್ಗದಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಹೆಚ್ಚು ಸಾಧನೆಯನ್ನು ದೇವರು ಅವರಿಂದ ಮಾಡಿಸಲಿ. ಅವರಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯಾದಿಗಳನ್ನು, ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು